ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಬೋದು ಪಕ್ಕದ ಬಿಲ್ಡಿಂಗಿಂದ, ಸೊ ಎಕ್ಸ್ಕ್ಯೂಸ್ ಕೇಳ್ತೀನಿ. ಅದಕ್ಕೆ ಇವಾಗ ನಾನು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಹಿಟ್ಟು ಕಲಿಸ್ತಾ ಇದ್ದೀನಿ. ಇವಾಗ ಚಪಾತಿಗೆ ಹೀರೆಕಾಯಿ ಗೊಜ್ಜು ಮಾಡಿಟ್ಟಿದ್ದೀನಿ. ಹೀರೆಕಾಯಿ ಚಟ್ನಿ ಅಂತಾರೆ, ಗೊಜ್ಜು ಅಂತಾರೆ, ಅದನ್ನು ಮಾಡಿಟ್ಟಿದ್ದೀನಿ. ಇವತ್ತು ಊರಿಂದ ಬ್ಲಾಗ್ ಆಗಿರುತ್ತೆ, ಊರಿಗೆ ಹೋಗೋ ಬ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಊರಿಗೆ ಹೋಗ್ತಾ ಇದ್ದೀನಿ, ಯಾವ ಊರಿಗೆ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು. ನಾನು ಬ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಳಬೇಕು ಅಂದರೆ ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಹೋಗ್ತಿರ್ಲಿಲ್ಲ, ಜಾಸ್ತಿ ಫಂಕ್ಷನ್ಸೇ ಜಾಸ್ತಿ ಇರ್ತಿತ್ತು. ಆದರೆ ಈ ಸರಿ ಏನಪ್ಪ ಅಂದರೆ ಊರಿಗೆ ಹೋಗೋಣ, ಮಕ್ಳಿಗೂ ಪಾಪ ಬೇಜಾರಾಗುತ್ತೆ. ನೆಕ್ಸ್ಟ್ ವರ್ಷ ನನ್ನ ಮಗ ಈಗ ನೆಕ್ಸ್ಟು ಅವನು 9th ಸ್ಟ್ಯಾಂಡರ್ಡು, ಹಂಗಾಗಿ ನಾ ಜಾಸ್ತಿ ಓದೋದು ಎಲ್ಲ ಇರುತ್ತೆ. ಸೊ ಅವ್ನು ಕಾನ್ಸಂಟ್ರೇಷನ್ ಎಲ್ಲ ಓದೋದ್ರ ಮೇಲೆ ಇರಬೇಕು. ಹಂಗಾಗಿ ಊರಿಗೆ ಹೋಗಿ ಬಂದ್ಬಿಡೋಣ ಒಂದು 3 days ಅಂತ ಅಂದ್ಕೊಂಡು ಹೊಡ್ತಾ ಇದ್ದೀವಿ. ರಾತ್ರಿನೇ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಾಯಿತು, ಬಟ್ಟೆ ಬ್ಯಾಗು. ನಮ್ಮ ಚೋಟು ಅಂತೂ ನಾವು ಟ್ರೈನ್ಗೆ ಹೋಗ್ತಾ ಇದ್ವಿ. ನಮ್ಮ ಚೋಟು ಏನು ಹೇಳ್ತಾನೆ ಅಂದರೆ, ಅಮ್ಮ ಏನಕ್ಕಮ್ಮ ನಾವು ಮಧ್ಯಾಹ್ನ ಹೋಗಬೇಕು, ಮಧ್ಯಾಹ್ನ 3:15 ಟ್ರೈನ್, 3:45ಗೆ ಇಂಟರ್ಸಿಟಿ. ಸೊ ನಾವು 3:15 ಹೋಗೋದಕ್ಕೆ ಅವ್ನು ಬೇಡ ಈಗಲೇ ಹೋಗೋಣ ಅಂತ ಹೇಳಿದ್ವಿ ನಮ್ಮ ಚೋಟು. ಅದಕ್ಕೆ ಅಷ್ಟು ನಮ್ಮ ಚಪಾತಿ ಹಿಟ್ಟು ಕಲಸಿ ಚಪಾತಿ ಎಲ್ಲ ಮಾಡಿದ್ರೆ ನಮ್ಮ ಪತಿನೂ ಬಂದು ತಿನ್ಕೊತಾರೆ ರಾತ್ರಿಗೆ ಅಂತ ಮಾಡ್ತಾಯಿದ್ದೀನಿ.
ಸೆಕೆಂಡ್ ಟೈಮು ನಮ್ಮ ಚೋಟು ಹುಟ್ಟಿದ ಮೇಲೆ ನಾವು ಟ್ರೈನ್ ಜರ್ನಿ ಮಾಡ್ತಿರೋದು. ಫಸ್ಟ್ ಟೈಮ್ ನಾವು ಟ್ರೈನಲ್ಲಿ ಹೋದಾಗ ನಿಮಗೆ ಅಪ್ಲೋಡ್ ಮಾಡಿದೆ, ತುಂಬ ಹಳೆಯ ವಿಡಿಯೋ, ನೀವು ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ. ತುಂಬ ಹಳೆಯ ವಿಡಿಯೋದಲ್ಲಿ ನಾನು ಟ್ರೈನಲ್ಲಿ ಹೋಗೋದನ್ನ ನಾನು ಅಪ್ಲೋಡ್ ಮಾಡಿದ್ದೆ. ನಮ್ಮ ಚೋಟು ನೋಡಿ ಏನೇನು ಅವತಾರ ಆಡ್ತಾನೆ ಅಂತ. ಫುಲ್ಲು ಫ್ರೀಯಾಗಿರೋದ್ರಿಂದ ನಾನು ಮೇಲ್ಗಡೆ ಕೂತ್ಕೋತೀನಮ್ಮ, ಕೆಳಗಡೆ ಕೂತ್ಕೋತೀನಮ್ಮ ಅಂತ ಅವತಾರ ಆಡ್ತಾ ಇದ್ದ ಅವನು. ಫಸ್ಟ್ ಟೈಮ್ ಅವ್ನು ಟ್ರೈನಲ್ಲಿ ಬಂದಾಗ ಅವ್ನು ಇಷ್ಟನೇ ಪಡಲಿಲ್ಲ, ಏಕೆಂದರೆ ತುಂಬ ರಶ್ ಇತ್ತು. ಹಂಗಾಗಿ ಅವನು ಇಷ್ಟಪಡಲಿಲ್ಲ. ಅಮ್ಮ ಯಾವಾಗ ಇಳಿತೀವಿ ಅಂತ ಕೇಳ್ತಿದ್ದೆ. ಈ ಸರಿ ಏನು ಆ ಥರ ಏನು ಕಾಟ ಕೊಡಲಿಲ್ಲ ಪಾಪ. ಅವನು ಫ್ರೀಯಾಗಿರೋದ್ರಿಂದ ಅವನಿಗೂ ಇಷ್ಟ ಆಯಿತು. ಮತ್ತು ಆ ಕಡೆ ಕೂತ್ಕೊಂಡ, ಆವಾಗಲೇ ನೋಡಿದ್ರಲ್ವ, ಆ ಕಡೆ ಕೂತಿದ್ದ, ಈ ಕಡೆ ಕೂತಿದ್ದ. ಇವಾಗ ಯಾರೋ ಇಬ್ಬರು ಕೂತಿದ್ರು ನಾವು ಫಸ್ಟು ಟ್ರೈನ್ ಹತ್ತಿದಾಗ. ಆಮೇಲೆ ಅವರು ಕೂಡ ಇಳ್ಕೊಂಡ್ರು. ಅದಾದಮೇಲೆ ನಾವೆಲ್ಲ ಒಟ್ಟಿಗೆ ಈ ಕಡೆ ಕೂತ್ಕೊಂಡ್ವಿ. ಫಸ್ಟು ಮುಂಚೆ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಟ್ರೈನಲ್ಲಿ ತುಂಬಾ ರಶ್ ಇದ್ದರೂ ಕೂಡ ಈ ತಿನ್ನೋ ಐಟಮ್ಸ್ ತರ್ತಾರಲ್ಲ, ಈ ಕಡಲೆ ಬೀಜ ಆಗಿರ್ಬೋದು, ಚಿರುಮುರಿ, ಇಡ್ಲಿ ಆ ಥರ ಎಲ್ಲ ತುಂಬ ಬರ್ತಿತ್ತು. ಇವಾಗ ಅಂದರೆ ಒಂದು ಲಾಕ್ಡೌನ್ ಆದಮೇಲೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂದ್ಕೊತೀನಿ ಆ ಥರ ಎಲ್ಲ ತಿನ್ನೋ ಐಟಮ್ಸ್ ಎಲ್ಲ ಬರೋದು. ಹಂಗೂ ಬಂದರು. ಯಾವಾಗ ಅಂದರೆ ನಾವು ಇನ್ನೇನು ಇಳಿಯೋ ಟೈಮಲ್ಲಿ ಚಿರುಮುರಿಯವ್ರು ಬಂದಾಗ ಅವರು ಪಾಪ ಚೆನ್ನಾಗಿ ಮಾಡಿದರು. ಬಟ್ ನಮಗಿಷ್ಟ ಆಯಿತು, ಚೋಟಿಗೆ ಖಾರ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಸ್ವಲ್ಪ ತಿಂದ ಅವನು. ನೆಕ್ಸ್ಟ್ ಮದ್ದೂರು ವಡೆ ಬಂತು. ನಮ್ಮ ತೇಜಿಗೆ ಮದ್ದೂರು ವಡೆ ಅಂದರೆ ಇಷ್ಟಪಡ್ತಾನೆ, ಟ್ರೈನಲ್ಲಿ ಬರೋ ಮದ್ದೂರು ವಡೆ. ಅವನು ಅಮ್ಮ ತೊಗೋತೀನಿ ಅಂದ, ಸರಿ ತೊಗೊಳಪ್ಪ ಅಂದೆ. ನಮ್ಮ ಚೋಟೂ ಇಷ್ಟಪಟ್ಟ, ಏಕೆಂದರೆ ಖಾರ ಇರಲಿಲ್ಲ. ಹಾಗಾಗಿ ಖಾರ ಇಲ್ಲಮ್ಮ ನಾನು ತಿಂತೀನಿ ಅಂತಂದ್ಬಿಟ್ಟು ಅವನು ಇಷ್ಟಪಟ್ಟ, ಅವನು ತಿಂತಾಯಿದ್ದ. ಇನ್ನೇನು ನಾವು ಸ್ಟಾಪ್ ಹತ್ರ ಬರ್ತಿತ್ತು, ಅದಕ್ಕೆ ನಮ್ಮ ಚೋಟಿಗೆ ತೇಜಿಗೆ ಬೇಗ ತಿಂದ್ರಪ್ಪ, ಇನ್ನೇನು ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಬೇಕು ಅಂತ ಹೇಳ್ತಾಯಿದ್ದೆ. ನಮ್ಮ ಪತಿಗಂತೂ ತುಂಬಾ ಭಯ ಆಗಿತ್ತು, ಏಕೆಂದರೆ ನಾವು 3 ಜನ ಹೋಗ್ತಿರೋದ್ರಿಂದ, ಅದು ಟ್ರೈನಲ್ಲಲ್ವಾ. ನಮ್ಮ ಚೋಟು ಸಿಕ್ಕಾಪಟ್ಟೆ ತೀಟೆ ಆಗಿರೋದ್ರಿಂದ ಅವ್ರಿಗೆ ಭಯ ಕಳಿಸೋದಕ್ಕೆ ಹೆಂಗೋ ಏನೋ ಹುಷಾರು. ಅವನು ಫಸ್ಟ್ ಕೂತಾಗ ಏನು ಮಾಡ್ತಿದ್ದ ನೀವು ನೋಡಿದ್ರಿ, ಯಾವಾಗಲೇ ಒಂದು ಸಿಂಗಲ್ ಸೀಟಲ್ಲಿ ಕೂತಾಗ ಹಿಂದೆ ತಿರುಗಿ ನೋಡ್ತಿದ್ದ. ಡೋರ್ ಬೇರೆ ಪಕ್ಕದಲ್ಲಿರೋದ್ರಿಂದ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಹಾಗೆ ನಮ್ಮ ಪತಿಗಂತೂ ಮನಸ್ಸೇ ಇಲ್ಲ ನಮಗೆ ಕಳಿಸೋದಕ್ಕೆ, ಆದರೂ ಕೂಡ ಮಕ್ಳಿಗೋಸ್ಕರ ಅಂತ ಕಳಿಸಿದ್ರು. ನಾವು ಬಂದು ಇಳ್ಕೊಂಡ್ವಿ ಸ್ಟೇಷನಲ್ಲಿ. ಬಂದು ಇಳ್ದಿದ ತಕ್ಷಣ ನಮ್ಮ ತಂಗಿ ಎಲ್ಲ ಫೋನ್ ಮಾಡಿದ್ರು, ಎಲ್ಲಿದೆ ಅಕ್ಕ ಅಂತ ಹೇಳ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ನಾವು ಒಂದು ಆಟೋಗೆ ಹೇಳಿದ್ವಿ. ನನ್ನ ತಂಗಿ ಒಬ್ಬಳು ಆಟೋದವ್ರ ನಂಬರ್ ಕೊಟ್ಟಿದ್ರು. ಸೊ ಆಟೋದವ್ರಿಗೆ ಫೋನ್ ಮಾಡಿದ್ವಿ. ಪಾಪ ಆ ಹುಡುಗ ಒಳ್ಳೆ ಹುಡುಗ. 2 ಸರಿ ನಾನು ಬೆಂಗಳೂರಲ್ಲಿ ಮನೇಲಿದ್ದಾಗಲೇ ನಾನು ಫೋನ್ ಮಾಡಿದ್ದಕ್ಕೆ 2 ಸರಿ ನಾನು ಟ್ರೈನಲ್ಲಿ ಬರಬೇಕಾದ್ರೆ, ಅಕ್ಕ ಎಲ್ಲಿದ್ದೀರಾ, ನೀವು ಬಂದ ತಕ್ಷಣ ಫೋನ್ ಮಾಡಿ ಅಂತ ಹೇಳಿದ್ದ ಆ ಹುಡುಗ. ಸರಿ ಕಣಪ್ಪ ಆಯಿತು ಅಂತ ಹೇಳಿದೆ. ನಾವು ಸ್ಟೇಷನಲ್ಲಿ ಇಳ್ದಿದ ತಕ್ಷಣ ನಾವು ಹುಡುಗಂಗೆ ಫೋನ್ ಮಾಡಿದೆ. ಆ ಹುಡುಗ ಬಂದರು. ಆ ಹುಡುಗನ ಹೆಸರು ಕುಮಾರ್ ಅಂತ ಅಂದ್ಬಿಟ್ಟು ನಮಗೋಸ್ಕರ ಪಾಪ ಬಂದು ಕಾಯ್ತಾಯಿದ್ರು. ಸರಿ, ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ನಾನು ಫೋನಲ್ಲಿ ಅಷ್ಟೇ ಮಾತಾಡಿದ್ದು, ನಾನು ನೋಡಿರಲಿಲ್ಲ. ಹಂಗಾಗಿ ನಾನು ಬಂದ ತಕ್ಷಣ ನೀನೇ ಗುರ್ತಿಡ್ದು ನನ್ನ ಮಾತಾಡಿಸ್ಬೇಕಪ್ಪ ಅಂತ ಹೇಳಿದ್ದೆ. ಆಯ್ತಕ್ಕ ಬನ್ನಿ ಅಂತಂದರು. ನಾನು ಹೇಳಿದೆ, ನಾನು ಇಬ್ಬರು ಮಕ್ಕಳು ಒಂದೇ ಥರ ಡ್ರೆಸ್ ಹಾಕಿದ್ದಾರೆ ಕಣಪ್ಪ ಅಂತಂದೆ. ಆಯ್ತಕ್ಕ ಬನ್ನಿ ಅಂತಂದರು. ಅಂಥವೇ ಹೋಗ್ಬೇಕಾದ್ರೆ ಒಳ್ಳೆ ಬೇಕ್ರಿಲಿ ಸ್ಟಾಪ್ ಕೊಡಪ್ಪ, ಒಂಚೂರು ಸ್ವೀಟ್ಸ್ ತೊಗೋಬೇಕು ಅಂತ ಅಂದೆ. ಆಯ್ತಕ್ಕ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಸರಿ, ಹಂಗೆ ಹೋಗ್ಬೇಕಾದ್ರೆ ಹಂಗೆ ಸ್ವಲ್ಪ ಸ್ವೀಟ್ಸು ಮತ್ತು ನಮ್ಮ ಚೋಟು ಕೂಡ ಐಸ್ ಕ್ರೀಮ್ ಎಲ್ಲ ತೊಗೊಂಡ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿದರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.